ದಂಡ ಹಾಕ್ರಿ ಪಾಪ, ಬಿಡಬೇಡ್ರಿ. ಯಾಕೆ ಬರ್ಬೇಕಾಯ್ತು ಅವಳು ಕೋಳಿ ಕದಿಯಕ್ಕೆ? ಅವಳು ಒಂದು ಅನ ಮುಟ್ಲಿ, ಎರಡು ಅನ ಮುಟ್ಲಿ, ಅದು ಕಳ್ತನನೇನೆ, ಕಳ್ತನ ಮಾಡ್ದಂಗೆನೆ ಅದು. ನೆನ್ನೆ ಮೊನ್ನೆ ಎಲ್ಲ ಎತ್ಕೊಂಡು ಹೋಗವಳೆ, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ನೋಡಿದೆ ಅಲ್ಗೂ ಅವತ್ತು ಯಾವುದೋ ಹಿಡ್ಕೊಂಬಂದ್ಲು. ಮತ್ತೆ ಕಬಾಬ್ ಎಲ್ಲ ಮಾಡಿದ್ರು ಅಂಬೋದು ಗೊತ್ತಾಯ್ತು. ಹೊರಗೆಲ್ಲ ತೋರಿಸ್ಕೊಂಡು ತಿಂತ ಓಡಾಡೋಳು, ಎಲ್ಲ ನೋಡ್ಲಿ ಅಂತ ಕಬಾಬ. ನಾನು ಅಂದ್ಕೊಂಡೆ, ಓ ಇವಳು ಏನು ಹಿಂಗೆ ಕಬಾಬ್ ಮಾಡಿದೀವಿ ಅಂತ ತಿನ್ಕೊಂಡು ಓಡಾಡ್ತಾಳಲ್ಲ, ಯಾಕೆ ಹಿಂಗೆ ತೋರಿಸ್ಕೊಂಡು ಓಡಾಡ್ತಾಳೆ ಅಂತ ಅಂದ್ಕೊಂಡೆ. ನನಗೆ ಅವತ್ತೇ ಡೌಟ್ ಬಂತು ಪಾಪ ನನಗೆ ಅವಳ ಮೇಲೆ. ಅವಳು ಆ ಕಡೆಯಿಂದ ಬ್ಯಾಗ್ ಹಿಡ್ಕೊಂಡು ಬಂದ್ಲು, ಒಂದು ಕೈ ಚಿಲ್ದಂತದ. ಬಿಡಲ್ಲಮ್ಮ, ಯಾರು ಏನೇ ಹೇಳಿದ್ರು ಬಿಡಲ್ಲ. ಅದೇನಾಗುತ್ತೆ ಆಗಲಿ ನೋಡೋಣ. ಅಲ್ಲ ಅಮ್ಮ, ಅವಳು ಅಷ್ಟು ಧೈರ್ಯವಾಗಿ ಹೆಂಗಮ್ಮ ಬಂದು ಎಷ್ಟು ಹೆಚ್ಚು ಕಡಿಮೆ ಒಂದು 10 ಕೋಳಿ ಕಳ್ತನ ಆಗಿದ್ದಾವೆ. ಅದೆಲ್ಲನ ಅವಳೇ ತಗೊಂಡೋಗಿದ್ದಾಳು, ಯಾರು ತಗೊಂಡೋಗಿದ್ದಾಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಯಾಕೆ ಬರಬೇಕಾಗಿತ್ತು ಅಲ್ವಾ? ಕೋಳಿ ಕದಿಯಕ್ಕಂತಲೇ ಬಂದು ಎಷ್ಟು ಸುಳ್ಳು ಹೇಳ್ತಾವಳೆ. ಎಲ್ಲ ಬಿಡಿ. ಅದಕ್ಕೆ ಹಂಗೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ, ಸಾಕು. ಅಷ್ಟು ಸಾಕ್ಷಿ ಐತೆ ಅವಳು ಕೋಳಿ ಕದಿಯಕ್ಕೆ ಬಂದಿರೋದು ಅಂತ. ಬರ್ಲೇಳೆ, ನಿಮ್ಮ ಅಮ್ಮನೇ ಬರಲಿ. ನೋಡತ್ತೆ ಹೆಂಗ್ ಮಾತಾಡ್ತಾವಳೆ. ನಮ್ಮ ಅಮ್ಮ ಬಂದ್ರೆ ನಿಮ್ಗೆ ಸರಿಯಾಗಿ ಇದಾವೆ ಅಂತ ಹೇಳ್ತಾ ಇದ್ದಾಳೆ. ಅವ್ರ ಅಮ್ಮಗಿನ್ನೂ ಯಾರೋ ವಿಷಯ ಹೇಳಿಲ್ಲ ಅನ್ಸುತ್ತೆ, ಕಟ್ಟಾಕಿರೋದನ್ನ. ಬರ್ಲಿ, ಅವ್ರ ಅಮ್ಮ ಬಿಡಿಸ್ಕೊಂಡು ಹೋಗಕ್ಕಂತ ಬಂದು ಕೇಳ್ತಾಳಲ್ಲ ಅವ್ರ ಅಮ್ಮ, ಅವಾಗ ಹೇಳೋಣ ನಮಗೆ ದಂಡ ಕೊಡ್ತೀಯ ಇಲ್ಲ ಸ್ಟೇಷನಿಗೆ ಹೋಗ್ತೀಯ ಅಂತೇಳಿ ಎರಡ್ರಾಗೊಂದು ಮಾತಾಡ್ಬೇಕತ್ತೆ. ನಮ್ಮಮ್ಮನು ಯಾರು ಏನೇ ಹೇಳಲಿ ಕೇಸ್ ವಾಪಸ್ ತಗೋಬಾರ್ದು, ಹಂಗೆ ದಂಡ ಹಾಕ್ತಂಗಂತೂ ಸುಮ್ಮನೆ ಇರಬಾರ್ದು. ಬಿಡ್ವಿ, ಸಂಬಂಧ ಹಂಗೆ ಹಿಂಗೆ ಅಂತಾರೆ, ಯಾವ ಸಂಬಂಧನೂ ಇಲ್ಲ, ಎಂಥದ್ದು ಇಲ್ಲ, ನಾವು ಯಾಕೆ ಬಿಡಬೇಕು ಅಂತ ಅವ್ರ ಅಮ್ಮಗೆ ಇಷ್ಟೊತ್ತಿಗೆ ಯಾರಾದರೂ ಹೇಳ್ಬೇಕಾಗಿತ್ತಲ್ಲ. ಯಾರೋ ಹೇಳಿಲ್ಲ ಅನ್ಸುತ್ತೆ. ಹೇಳಿದ್ರೆ ಬಂದ್ಬಿಡೋಳು ಅವ್ರ ಅಮ್ಮ ಇಷ್ಟೊತ್ತಿಗೆ. ನನ್ನ ಮಗಳನ್ನ ಯಾಕೆ ಕಟ್ಟಾಕಿದ್ರಿ ಹಂಗೆ ಹಿಂಗೆ ಅಂತೇಳಿ ಜೋರು ಮಾಡಕ್ಕೆ ಬಂದ್ಬಿಡೋಳು ಅವ್ರ ಅಮ್ಮಯ್ಯ. ಆದರೆ ಅವ್ರ ಅಮ್ಮಯ್ಯ ಬಂದಿಲ್ಲ. ಬರಲಿ ಅವ್ರ ಅಮ್ಮಯ್ಯ ಬಂದ ಮೇಲೇ ಮಾತಾಡಬೇಕು. ಮಾತಾಡ್ಲಿ, ಸುಮ್ಮನಿರೋದು. ಎಷ್ಟು ಹಣ ಮಾತಾಡ್ಕೊಂಬೇಳು ಅವಳು ಹೆಂಗನ ಮಾತಾಡ್ಲಿ. ಇದಾವೆ. ನಾವಂತೂ ದಂಡ ಹಾಕ್ತಂಗಂತೂ ಸುಮ್ಮನೆ ಬಿಡಲ್ಲ. ಅವಳು ಯಾಕೆ ಬಂದು ಕದಿಬೇಕಾಗಿತ್ತು? ಆಗಲ್ಲ ಅಂಬದು ಗೊತ್ತಿದ್ದು ಕೊಟ್ಟು ಯಾಕೆ ಬಿಡ್ಬೇಕು? ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಲಾಸಿಯನ್ನು ಬಿಡಲ್ಲ. ಲಾಸಿ ಏನು ಹೇಳ್ತಾ ಇದ್ದಾಳೆ, ನಾನು ಸುಮ್ಮನೆ ಬಿಡಲ್ಲ ಅಂತ ಅವಳು ಹೇಳ್ತಾವಳೆ. ಅವಳು ಹೆಂಗೆ ಬಂದು ಕೈ ಇಕ್ಕೋದ್ಲು, ಹೆಂಗೆ ಮಾಡೋದ್ಲು ಅವಳು. ನಾನು ಬಂಡವಾಳ ಹಾಕಿದ್ದೀನಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ ಅಂದ್ಲು ಲಾಸಿ ಅನ್ನೋನು. ಎಷ್ಟು ನಿಗ್ರ ಆಡ್ತಾವಳೆ ನೋಡು. ಅದೇನು ಮಾಡ್ತೀರಾ, ಅದೇನಾಗುತ್ತೆ? ಅಯ್ಯೋ ಅಪ್ಪ, ಏನು ಮಾತಾಡ್ತಾಳೆ ನೋಡು. ಕಳ್ತನ ಮಾಡಕ್ಕೆ ಬಂದಿರೋದು, ಕಳ್ತನ ಮಾಡಿಬಿಟ್ಟು ಕಳ್ಳಿ ಆಗಿ ಇನ್ನು ಮಾತಾಡ್ತಾಳೆ. ಬಿಡಬಾರ್ದು. ನಾವೇ ನಮ್ಮ ಮಕ್ಳು ಏನಾದರೂ ಈ ಥರ ಮಾಡಿದ್ರೆ ಇಂಥವ್ರು ಸುಮ್ಮನೆ ಬಿಡೋಳ. ಅಯ್ಯೋ ಅವ್ರ ಅಮ್ಮ ಅಂತೂ ರಾಮ ಎಷ್ಟು ಇದನ್ನು ಮಾಡವಳು ಅಂದರೆ, ಎಷ್ಟು ಊರಿಗೆಲ್ಲನ ಡಂಗುರ ಸಾರ್ಬಿಡೋಳು. ಹಿಂಗೆ ಮಾಡಿಬಿಟ್ರು, ಕಳ್ತನ ಮಾಡಿಬಿಟ್ರು, ಹಿಂಗೆ ಮಾಡಿದ್ರು ಅಂತ ಊರಿಗೆಲ್ಲ ಸಾರ್ಬಿಡೋಳು. ಇವಾಗ ಮಗಳು ಮಾಡವಳೆ, ಬಂದು ಮಾತಾಡ್ಲಿ. ಇನ್ನು ಯಾರು ಹೇಳಿಲ್ಲ ಅನ್ಸುತ್ತೆ ಕಣೆ. ನಾನು ಅದಕ್ಕೆ ಬಂದಿಲ್ಲ. ಇಷ್ಟೊತ್ತಿಗೇನಾದ್ರೂ ಅವ್ರ ಅಮ್ಮನ ವಿಷಯ ಗೊತ್ತಾಗಿದ್ರೆ ಹಾರಾಡ್ಕೊಂಡು ಬಂದ್ಬಿಡೋದು. ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅವ್ರ ಅಮ್ಮನಿಗೆ ಇನ್ನೂ. ನಿನ್ಕೊಳೆ ಸುಮ್ಮನೆ ಮಾತಾಡ್ಬೇಡ, ಮಾತಾಡ್ತಾಳೆ. ಸುಮ್ಮನೆ ನಿನ್ಕಂಡ್ರೆ ಸರಿ. ಕಳ್ಳಿ ಇನ್ನೂ ಮಾತಾಡ್ತಾಳೆ. ಅದೇನ್ ಮಾಡ್ತೀರಾ ಮಾಡ್ರಿ, ನಾನಂತೂ ಎದ್ರಿಕಮಲ್ಲ. ಕರ್ಕೊಂಬಂದು ಇಲ್ಲಿ ಕಂಬಕ್ಕೆ ಕಟ್ಟಾಕಿದ ತಕ್ಷಣ ಇದು ಎದ್ರಕೊಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ನಾನು ಕದಿಯಕ್ಕೆ ಹೋಗಿಲ್ಲ ಕಣೆ, ನಾನು ಹೋಗಿರೋದು ಕೋಳಿಗಳನ್ನ ಆಟ ಆಡ್ಸಕ್ ಹೋಗಿದ್ದೆ. ಅದ್ ಯಾರನ್ನ ಕರ್ಕೊಂಬತ್ತೀಯ ನೋಡೋಣ. ನಾನು ಕದಿಯಕ್ಕೆ ಹೋಗಿಲ್ಲ ಬಿಡು, ನಾನು ಕದಿಯಕ್ಕೆ ಹೋಗಿಲ್ಲ. ಆಗಲ್ಲ ಅನ್ನೋದು ಗೊತ್ತಿತ್ತು ತಾನೆ, ಇನ್ ಯಾಕೆ ಹೋಗ್ಬೇಕಾಗಿತ್ತು ಅಂತ ಮಕ್ಕಳಿಗೆ ಯಾರಾದ್ರೂ ವಿಷಯ ಹೇಳ್ತಾರೆ. ಬಾಯಿ ಮುಚ್ಕೊಂಡಿರು. ಬಂದೇ ಬರ್ತಾಳೆ ನಿಮ್ಮ ಅಮ್ಮಯ್ಯ, ಆವಾಗ ಮಾತಾಡುವಂತೆ. ಯಾರಾದರೂ ಹೇಳ್ತಾರೆ ನಿಮ್ಮ ಅಮ್ಮಗೆ, ಸುಮ್ಮನೆ ಮಾತಾಡಬೇಡ. ಒಂದಾದ್ರೂ ಕದಿ ನೀನು, 2 ಆದ್ರೂ ಕದಿ, 10 ಆದ್ರೂ ಕದಿ, ಅದು ಕಳ್ತನ ನೀನು. ₹1 ದುಡ್ಡು ಕದ್ರೂ ಅದು ಕಳ್ತನ ಅಂತಾಳೇನೆ ನೀನು. ಫಸ್ಟು ಯೋಚನೆ ಮಾಡಿ ಮಾತಾಡು. ಕದಿಯಕ್ಕೆ ಹೋಗ್ಬಿಟ್ಟು ಇನ್ನೂ ನಾನು ಕದಿಯಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದೀಯ. ಎಷ್ಟು ಸುಳ್ಳು ಹೇಳ್ತಾ ಇದೀಯ ನೋಡು ನೀನು. ಗೊತ್ತಾಳ್ ತಡಿಯ ನಿಮ್ಮ ಅಮ್ಮಯ್ಯ ಬಂದ್ಮೇಲೆ ಮಾತಾಡುವಂತೆ. ಬರಲಿ, ಅದೇನಾಗುತ್ತೆ ಆಗಲಿ. ಪಾಪ ಅವ್ರು ಏನೋ ಒಂದು ಮಾಡ್ತಾವ್ರೆ, ಹಿಂಗೆ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಅಲ್ಲ, ಇನ್ನೂ ಎಷ್ಟು ಮಾತಾಡ್ತಾಳೆ ನೋಡು. ಮಾತಾಡ್ಲಿ ಬಿಡು, ಅವ್ಳು ಮಾತಾಡ್ಕೊಂಡು ಹೇಳು. ಬರಲಿ ಅವ್ರ ಅಮ್ಮಯ್ಯ ಬಂದ್ಮೇಲೆ ಮಾತಾಡೋಣ. ನನಗೇನೇನೆ ಹೆದರಿಕೆ ಇಲ್ಲ, ನಾನೇ ಕೆದ್ರಕಂತೀನಿ. ನಾನು ಎದ್ರಲ್ಲ ನಾನು. ಅದೇನಾಗುತ್ತಾ ಆಗಲಿ ನೋಡೋಣ. ಅದು ಯಾರು ಬರ್ತಾರೆ ಬರಲಿ, ನೋಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಅವಾಗಿಂದ ಹೆಂಗೆ ಮಾತಾಡ್ತಾವಳೆ ಗೊತ್ತಾ? ಅವಳು ಮಾತಾಡ್ತಾವಳೆ ಸುಮ್ಮನೆ. ನಿಮ್ಮ ಅಮ್ಮ ಬರೋವರೆಗೂ ಸುಮ್ಮನೆ ಇದ್ಬಿಡೆ ಅಂತಂದ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾವಳೆ. ಮಾತಾಡ್ತೀನಿ. ನೀವು ಹೇಳಿರೋದಕ್ಕೆಲ್ಲ ನಾನು ಸುಮ್ಮನಿರ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನೀವು ಹೇಳಿದಕ್ಕೆಲ್ಲ ಕೇಳ್ಕೊಂಡು ಸುಮ್ಮನಿರ್ತಾಳೆ ಈ ತನ್ವಿ ಅಂತ ಅನ್ಕೊಂಡಿದ್ದೀರಾ? ಸುಮ್ಮನಿರು ಅಂತ ಅಂದಿದ ತಕ್ಷಣ ಸುಮ್ಮನಾಗ್ಬಿಡ್ತಾಳೆ ಅಂತ ನಿಮಗೆಲ್ಲ ಯಾಕೆ ಎದ್ರಕೋಬೇಕು? ನಿಮ್ಮಂಥವ್ರಿಗೆಲ್ಲ ನಾನು ಎದ್ರಕೊಂಡು ಸುಮ್ಮನಾಗ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ಮಂಥವ್ರಿಗೆಲ್ಲ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ. ನನಗೆ ಚೆನ್ನಾಗಿ ಗೊತ್ತೈತೆ. ನಿಮ್ಮಂಥವ್ರಿಗೆಲ್ಲ ಎದ್ರಕೊಂಡು ನಾನು ಯಾವತ್ತೂ ಕಾಪ್ರ ಮಾಡ್ದವಳಲ್ಲ. ನನ್ನ ಇಷ್ಟದಂತೆ ನಾನು ಬದುಕೋದು. ನಾನು ಕೋಳಿ ಕದಿಯಕ್ಕೆ ಹೋಗಿಲ್ಲ. ನನಗೇನೇನು ಭಯ ಇಲ್ಲ. ಕಳ್ರಿಗಾದ್ರೆ ಭಯ ಇರುತ್ತೆ. ನನ್ನ ಕಳ್ಳಿ ಅಲ್ಲ ನಾನು.
ಅದಕ್ಕೆ ಹೆಂಗ್ ಮಾತಾಡ್ತಾವಳೆ ಯಪ್ಪ, ಎಷ್ಟು ಜೋರಾಗಿ ಹೆಂಗ್ ಮಾತಾಡ್ತಾವಳೆ ಅವಳು. ಹೆಂಗಾದ್ರೂ ಹಿಂಗ್ ಮಾತಾಡ್ತಾವಳೇನೋ. ನನ್ನ ಮಗಳ ಅಂತವಳು ಏನಾದ್ರು ಅಂತ ಕೆಲಸ ಮಾಡ್ಬಿಟ್ಟಿದ್ರೆ ನಾನು ಸರ್ರೆಗೆ 4 ಬಾರಿಸ್ಬಿಡ್ತಿದ್ದೆ. ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ. ಅರುತು ಎಂತ ಬುದ್ಧಿ ಕಲಿಸಿದಾಳೋ ಏನೋ. ನನಗೇನೇನು ಬೇಜಾರಿಲ್ಲ ಅಕ್ಕ, ಅಂದ್ಬಿಡಿ. ನಾನಿವಾಗೇನು ಅವಳು ಒಬ್ಳೆ ಮಗಳಂತೆ, ನಾನೇನು ಇವಾಗ ಅವ್ರಿಗೆ ಲೆಕ್ಕೋಕ್ಕಿಲ್ವಲ್ಲ, ಅವಳನ್ನೇ ಅಂದ್ಬಿಡಿ. ಋತು ಹಾಕೋನ್ ಮಕ್ಕಳು ಅಂತ ಅಂದ್ರೆ ಎಲ್ಲಿ ಮಾನು ಬೇಜಾರಾಗ್ತಾಳ ಅಂತ ಅನ್ಕೋಕ್ ಹೋಗ್ಬೇಡಿ. ಅಂದ್ಬಿಡಿ ಅಂದ್ರಿ ತಿರುಸಿ ಗೊತ್ತಾಗುತ್ತೆ. ನಿನ್ಗೆ ಹೆಂಗಾದ್ರೂ ಹಂಗೆ ಹೇಳೋದಕ್ಕೆ ಮನ್ಸು ಬರುತ್ತೆ. ಅಯ್ಯೋ ನೀನಂತೂ ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ಅಲ್ಲ, ಯಾರ್ಯಾರ್ದ ಮಾತು ಕೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ಅವಳು ಅಷ್ಟೊಂದ ಅಯ್ಯಮ್ಮ ಮಾತಾಡ್ತಾ ಇದ್ರು ಯಾವ ತರ ಹೇಳ್ತಾ ಇದೆಯಾ ನೋಡು. ಋತು ಮಕ್ಳು ಅಂತಂದ್ರೆ ನೀನು ಬತ್ತೀಯ, ಋತಮ್ಮನ ಮಕ್ಳು ಅಂತಂದ್ರೆ ನಮ್ಮಮ್ಮ ಅಂತವ್ರಲ್ಲ. ಇವ್ರಿನ್ನೂ ಯಾರು ಒಳ್ಳೆಯವರಲ್ಲ, ಇವರೆಲ್ಲನ ಕಚಡಗಳು. ಕಚಡ ಬುದ್ಧಿ ಇರೋದು ಇವ್ರ ಹತ್ರ. ನೋಡಮ್ಮ ಏನು ಮಾತಾಡ್ತಾಳೆ. ಏಯ್ ಬಾಯಿ ಮುಚ್ಕೊಂಡಿರೋ, ಏನಕ್ಕೆ ಹಂಗೆ ಕಪ್ಪೆ ವಟ 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 ಅಂದಂಗೆ ವಟ ವಟ ಅಂತ ಇದೀಯಾ? ನಾನು ಸುಮ್ಮನಿರಲ್ಲ, ಏನು ಮಾಡೋಕ್ಕಾಗಲ್ಲ ನಾನು ನಿಮ್ಮ ಕೈಲಿ. ಅದೇನು ಮಾಡ್ತೀಯ ನೀನು? ನೋಡ್ತೀನಿ, ನಾನು ಎದುರುಕೊಳ್ಳಲ್ಲ. ನೀವು ಹೇಳಿದ ತಕ್ಷಣ ಸುಮ್ಮನಾಗ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ನಾನು ಯಾವಳಿಗೂ ಎದುರುಕೊಳ್ಳಲ್ಲ. ನನಗೇನು ಭಯ ಇಲ್ಲ. ನಾನು ಮಾತಾಡಿದ್ದೆ, ನಾನು ಅನ್ನದೆ ಸರಿಯಾಗಿ ಅಂತ ಇರ್ತೀನಿ. ಯಾರೇ ಆಗಲಿ ಯಾವಳೇ ಆಗಲಿ ಯಾವನೇ ಆಗಲಿ ನಾನೇನು ಯಾರಿಗೂ ಕೇಳಲ್ಲ, ಕೇರ್ ಮಾಡಲ್ಲ ನಾನು ಯಾರಿಗೂ. ಮಾಡಬೇಡ ಇರು. ಈಗ ದಂಡ ಕಟ್ಕೊಡ್ಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. 2ರಾಗ 1 ಆಗಬೇಕು. ನೋಡಿ, ನಿಮ್ಮ ಅಮ್ಮ ಬರಲಿ, ನಿಮ್ಮ ಅಮ್ಮ ಬಂದ್ಮೇಲೆ ಮಾತಾಡ್ತೀನಿ. ನಿಮ್ಮ ಅಮ್ಮ ಬಂದಾಗ ಅದೇನು ಮಾತಾಡ್ಬೇಕು ಅದು ಮಾತಾಡಿ ನಾವು ತೀರ್ಮಾನ ಮಾಡ್ಕೊಂತೀವಿ. 2ರಾಗ 1 ಆಗ್ಬೇಕು ಅಷ್ಟೇ. ನಮಗೆ ದಂಡ ಕಟ್ಕೊಡ್ಬೇಕು. ದಂಡನೂ ಹಾಕ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗೆ ದಂಡನೂ ಬರುತ್ತೆ, ಎಲ್ಲ ಆಗುತ್ತೆ. ಇಲ್ಲಾಂದರೆ ಇಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೊಂಬೋದಾದ್ರೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಅಂತ ಏನು ಬೇಡಪ್ಪ. ಇಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೊಂಬನಂಬೋದಾದ್ರೆ ಇಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೊಂಬೋದು ಅಷ್ಟೇ. ನಾವೇನು ಯಾರಿಗೂ ಎದ್ರಲ್ಲ, ನಾವೇನು ಯಾರ್ದೇನು ತಿಂಬಲ್ಲ, ನಾವೇನು ಯಾರ ಮನೆ ಬಾಗ್ಲಿಗೆ ನಾವು ಹೋಗಲ್ಲ. ಅಲ್ಲ, ಕದ್ಯಕ್ಕೆ ಬಂದ್ಬಿಟ್ಟು ಇನ್ನೂ ಎಷ್ಟು ಸುಳ್ಳು ಹೇಳ್ತಾಳೆ. ಒಂದು 10-15 ಕೋಳಿ ಹೆಚ್ಚು ಕಡಿಮೆ ಬರ್ತಾ ಇದೆ ನಮ್ಮ ಫಾರಮ್ನಲ್ಲಿ ಇವಾಗ. ಅದೆಲ್ಲ ಇವಳೇ ಕದ್ದಿರೋದು ಅಷ್ಟೇ. ನಮಗೆ ಗೊತ್ತೈತೆ ಎಲ್ಲ ಇವಳೇ ಕದ್ದಿರೋದು ಅಂತ. ಮುಂಚೆನೇ ನನಗೆ ಅನುಮಾನ ಇತ್ತು. ಎಲ್ರಿಗೂ ಇವಳ ಮೇಲೆ ಅನುಮಾನ ಇತ್ತು ತಗ. ಯಾಕಂದರೆ ಯಾರಾದ್ರೂ ಮುಂದೆ ಹೋದರೆ ಸಹಿಸ್ಕೊಂಬಲ್ವಲ್ಲ, ಎಲ್ರಿಗೂ ಇವಳ ಮೇಲೆ ಅನುಮಾನ ಅನ್ನೋದು ಇತ್ತು. ಅನುಮಾನ ಅನ್ನೋದು ಇತ್ತು, ಎಲ್ರಿಗೂ ಇತ್ತು. ಮಾತಾಡ್ಸಮ್ಮ ನೀನೊಬ್ಳು ಮಾತಾಡ್ಸಿದ್ರೆ ಎಲ್ಲರೂ ಮಾತಾಡ್ದಂಗಾಗುತ್ತೆ. ನೀನು ಮಾತಾಡ್ಸು. ಪ್ರೀತಿ ದೊಡ್ಡಮ್ಮನ ಇನ್ನೇನು ಮಾಡೋಕ್ಕಾಗುತ್ತೆ, ಆಯ್ತತ್ಲಾಗೆ ಮಾತಾಡ್ಸ್ಬಿಡಮ್ಮ. ಆಮೇಲೆ ಏನೋ ಸಿಟ್ಟು ಕಡಿಮೆ ಆಗಿಲ್ಲ, ಸುಮ್ಮನಿರು. ಮಾತಾಡ್ಸೋದು ಬೇಡ, ಮಾತಾಡ್ಸಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಬೇಡ ಮಾತಾಡ್ಸೋದು ಬೇಡ, ಸುಮ್ಮನಿದ್ಬಿಡು. ಯಾಕೆ ಸುಮ್ಮನೆ ಈಗ ನಾನೇನ ಮಾತಾಡೋಕೆ ಹೋಗೋಣ, ಅವ್ರಿಗೆ ಸಿಟ್ಟು ಬರೋಣ ಯಾಕೆ? ನೀವೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರಲ್ಲ, ಚೆನ್ನಾಗಿರು. ನಾನು ಅಣ್ಣಯ್ಯ ಅಕ್ಕಯ್ಯ ಎಲ್ಲರೂ ಮಾತಾಡಿಸ್ತೀವಿ, ಅದು ನೀವೊಬ್ರು ಮಾತಾಡಿಸ್ತಾ ಇಲ್ಲ. ಅದಕ್ಕೆ ಮಾತಾಡಿಸ್ರಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಏನಮ್ಮ ಯಾತ ಮಾತಾಡ್ತಾ ಇದ್ದೀರಾ? ಇವಳು ಶಾರೋ ದೊಡ್ಡಮ್ಮನ ಮಾತಾಡ್ಸಮ್ಮ, ಪ್ರೀತಿ ದೊಡ್ಡಮ್ಮನ ಮಾತಾಡ್ಸ್ಕೊಂಡು ಚೆನ್ನಾಗಿರು, ಮಾತಾಡ್ಸು ಅಂತವಳೆ. ಅದಕ್ಕೆ ಇನ್ನ ಸಿಟ್ಟು ಕಡಿಮೆ ಆಗಿಲ್ಲ ಕಣಮ್ಮ, ಸ್ವಲ್ಪ ದಿನ ಸುಮ್ಮನಿರು, ಮಾತಾಡ್ಸೋದು ಅಂತ ನಾನು. ಮಾತಾಡ್ಸಮ್ಮ, ನಾವೆಲ್ಲರೂ ಮಾತಾಡಿಸ್ತೀವಿ, ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಆ ಕರಿಯ ಮತ್ತೆಯಿಂದಲೇ ನಾವು ದೂರ ಆಗಿದ್ದು. ಇವಾಗಾದ್ರೂ ಗೊತ್ತಾಯ್ತಲ್ಲ, ನಮ್ಮ ಅತ್ತೆಯಿಂದ ನಾವು ಎಲ್ಲ ದೂರ ಆಗಿದ್ವಿ. ನಮ್ಮ ಅತ್ತೆ ಇಲ್ಲದೆಲ್ಲ ತರ ತಿಗಡಿ ತಂದಿತ್ತು ಅಂತೇಳಿ ನಮಗೆ ಗೊತ್ತಾಗೈತೆ. ಇನ್ನು ನಾವು ಚೆನ್ನಾಗಿರೋದು ನೋಡ್ಬೇಕಮ್ಮ. ಮಾತಾಡ್ಸಮ್ಮ ದೊಡ್ಡಮ್ಮನ. ಮಾತಾಡ್ಸೋದ್ರಿಂದ ಏನಾಗಲ್ಲ. ಇನ್ನು ನಾವೇ ತೆಗ್ದು ಮಾತಾಡ್ಸಿದ್ರೆ ನಮ್ಗೇನು ಈಗಳಮ್ಮ ಕಿರುಟೇನು ಕೆಳಕ್ಕೆ ಬೀಳ್ ಮಾತಾಡಿಸ್ಬೇಕಣಮ್ಮ. ನಮ್ಗೇನೀಗ ಇರೋದು ಹೋಗಲ್ಲ, ಇಲ್ಲೋದು ಬರಲ್ಲ. ಇನ್ನು ನಾವು ತೆಗ್ದಿದ್ರು ಏನೂ ಆಗಲ್ಲ, ನಾವು ಗೆದ್ರು ಏನೂ ಆಗಲ್ಲ. ಇದೊಂದು ವಿಚಾರದಲ್ಲಿ ಸುಮ್ಮನೆ ಅವರೇ ಮಾತಾಡಿಸ್ಲಿ ಅಂತೀವಿ. ಇವಾಗ ನಾವೇ ಮಾತಾಡಿಸ್ಬೇಕು. ಯಾಕಂತಂದ್ರೆ ನಮ್ದೇ ತಪ್ಪೈತಲ್ಲ, ಇವಾಗ ತಪ್ಪಿರೋದ್ರಿಂದ ನಾವೇ ಮಾತಾಡಿಸ್ಬೇಕು. ದೊಡ್ಡಮ್ಮ ಮಾತಾಡ್ಸಲ್ಲ, ನೀನೇ ಮಾತಾಡಿಸ್ಬೇಕಣಮ್ಮ. ನಮ್ದೇ ತಪ್ಪಿರೋದು. ಆ ಕರಿಯ ಮತ್ತೆ ಕೇಳ್ಕೊಂಡೆ ನಾವು ಹಿಂಗೆ ಹಾಳಾಗಿದ್ದು, ನಾವು ಅಣ್ಣ ತಮ್ಮಂದ್ರು ದೂರ ಆಗಿದ್ದು. ಇಲ್ಲದೆಲ್ಲ ನಮ್ಮ ಅವತ್ತೆ ಹೇಳ್ಕೊಟ್ಟು ಇಲ್ಲದೆಲ್ಲ ತಂದಿಕ್ಬಿಟ್ಟು ಈ ರೀತಿ ದೂರ ಮಾಡ್ತು. ಅದಕ್ಕೇನೆ ಮತ್ತೆ ಮಾತ್ರ ಕೇಳಕ್ ಹೋಗ್ಬಿಡ ನೀನು. ಇನ್ನು ಬಿಸಾಕ್ಬಿಟ್ಟಿದ್ಯಲ್ಲ, ಇನ್ನು ಹೋಗ್ಬಿಟ್ಟವಳಲ್ಲ ನಮ್ಮ ಮತ್ತೆ ಟೆನ್ಷನ್ ಬೇಡ. ಇನ್ನು ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ನೋಡಿದ್ರಲ್ಲ ವೀಕ್ಷಕರೇ. ತನ್ವಿನ ವೈಷ್ಣು ಮನೆ ಹತ್ರ ಎಳ್ಕೊಂಬಂದು ಕಂಬಕ್ಕೆ ಕಟ್ಟಾಕಿದ್ದಾರೆ. ಅವಳು ತುಂಬ ಸುಳ್ಳು ಹೇಳ್ತಾವಳೆ, ಜೋರು ಮಾಡ್ತಾವಳೆ, ಬಾಯಿಗೆ ಬಂದಂಗೆ ಮಾತಾಡ್ತಾವಳೆ. ಹಾಗೆ ನಮ್ಮ ಹುಡುಗರು ಬೇರೆ ಇಬ್ರು, ಅಮ್ಮ ನೀನು ದೊಡ್ಡಮ್ಮನ ಮಾತಾಡಿಸ್ಬೇಕು, ದೊಡ್ಡಮ್ಮನ ಮಾತಾಡಿಸು ಅಂತ ಹೇಳ್ತಾವ್ರೆ. ಆದರೆ ನಾನಿನ್ನು ಇವಾಗ ಮಾತಾಡ್ಸೋದಕ್ಕೆ ನನಗೊಂಥರ, ಯಾಕಂದರೆ ಏನೋ ನೋಡಪ್ಪ, ನಾವು ಅಲ್ಲಿಗೆ ಹೋದ್ರೆ ಹೆಂಗೆ ಏನು ಎತ್ತ ಅಂತೇಳಿ ಥರ ಬೇಜಾರಾಗ್ತೈತೆ. ಏನಂತಳೋ ಏನೋ ಪ್ರೀತಿ ಅಕ್ಕ ಅಂತ ಅನ್ನಿಸ್ತೈತೆ. ಆದ್ರೆ ನಮ್ಮ ಹುಡುಗರು ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ಕರಿಯ ಮನೆಯಿಂದಲೇ ನಾವು ಅವರು ದೂರ ಆಗಿದ್ದು. ಸುಮ್ಮನೆ ಎಲ್ಲ ಹಾಳು ಮಾಡ್ಕೊಂಡಂಗೆ ಆಯಿತು. ಅವಳು ನಂಬ್ಕೊಬಿಟ್ಟು
ನೋಡ್ತಾ ಇರಿ ನಿನ್ನ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.